ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಒಂದು ವ್ಲಾಗಲ್ಲಿ 3 ಡೇಸ್ದು ವಿಡಿಯೋ ಇರುತ್ತೆ. ಲೈಕ್ ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇದು ಎಲ್ಲದರದ್ದು ಮಿಕ್ಸ್ ಮಾಡಿ ಇವತ್ತು ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಇದು ಫ್ರೈಡೇ ವ್ಲಾಗ್. ನನ್ನ ಮಗನಿಗೆ ಸ್ಕೂಲ್ಗೆ ಬೆಳಗ್ಗೆನೇ ನಾನು ದೋಸೆ ಹಾಕ್ಕೊಟ್ಟಿದ್ದೆ ತಿನ್ನೋಕ್ಕೆ. ಬಾಕ್ಸಿಗೆ ಕಟ್ಟೋಕ್ಕೆ ನೋಡಿ ಈ ಥರ ನಾನು ಪ್ಯಾನ್ ಕೇಕಲ್ಲಿ ಹಾಕೋ ಥರ ನಾನು ದೋಸೆ ಹಾಕಿ ಕಳಿಸ್ತೀನಿ. ಇದು ಸಾಫ್ಟಾಗೂ ಇರುತ್ತೆ ಮತ್ತು ಮಧ್ಯಾಹ್ನದಷ್ಟೊತ್ತಿಗೆ ಒಂಥರ ಗಟ್ಟಿಯಾಗಿರಲ್ಲ, ಸಾಫ್ಟ್ ಇರೋದ್ರಿಂದ ಇದು ತಿನ್ಕೊತ ಬಾಕ್ಸಿಗೆ ಈ ಥರ ಹಾಕ್ತೀನಿ ನಾನು. ಯೂಶ್ವಲಾಗಿ ಪ್ಯಾನ್ ಕೇಕ್ಸ್ ಎಲ್ಲ ಅವ್ನು ತಿನ್ನಲ್ಲ, ಅವನಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಈ ಥರ ಪ್ಯಾನ್ ಕೇಕ್ ಮಾಡೋ ಅಂಥ ಹೆಂಚಲ್ಲೇ ಈ ಥರ ನಾನು ಚಿಕ್ಕ ಚಿಕ್ಕ ದೋಸೆ ಹಾಕ್ಕೊಡ್ತೀನಿ. ಸೊ ದಟ್ ಸಾಫ್ಟಾಗೂ ಇರುತ್ತೆ ಮತ್ತು ತುಪ್ಪ ಎಲ್ಲ ಹಾಕಿರೋದ್ರಿಂದ ಬರೀ ದೋಸೆನೂ ಅವ್ನು ತಿನ್ನೋಕ್ಕೆ ಇಷ್ಟಪಡ್ತಾನೆ. ಯೂಶ್ವಲಾಗಿ ಮನೇಲಿ ತಿಂದಾಗ ಅವನಿಗೆ ತುಂಬ ಕ್ರಿಸ್ಪಿಯಾಗಿರೋ ದೋಸೆ ಬೇಕು. ಸೊ ಮನೆಯಲ್ಲಿ ಮಾಡಿದಾಗ ಕ್ರಿಸ್ಪಿಯಾಗಿ ಮಾಡಿಕೊಡ್ತೀನಿ. ಬಾಕ್ಸಿಗೆ ಕಟ್ಟೋಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಡ್ತೀನಿ. ಸೊ ಅವನ್ನ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ರೆಗ್ಯುಲರಾಗಿ ಎವ್ರಿ ಫ್ರೈಡೇಸು ನಾವು ಟೆಂಪಲ್ಗೆ ಹೋಗ್ತೀವಿ, ಅಂದರೆ ಸರ್ಕಲ್ ಮಾರಮ್ಮ ಮಲ್ಲೇಶ್ವರಮಲ್ಲಿರೋ ಟೆಂಪಲ್ಗೆ ದೀಪ ಹಚ್ಚೋಕ್ಕೋಸ್ಕರ. ಸೊ ಅಷ್ಟರಲ್ಲಿ ಬೆಳಗ್ಗೆ ಇವನಿಗೆ ಬೇಗ ರೆಡಿ ಮಾಡಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರೆ ಆಮೇಲೆ ಆರಾಮಾಗಿ ಹೋಗ್ಬೋದು ಅಂದ್ಬಿಟ್ಟು. ಅವ್ನು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿರುತ್ತೆ, ಪೂಜೆ ಕೂಡ ಆಗಿರುತ್ತೆ. ನನ್ನ ಹಸ್ಬೆಂಡ್ ಪೂಜೆ ಮುಗಿಸ್ಕೊಂಡು ಯೂಶ್ವಲಾಗಿ ಹೋಗ್ತಾರೆ. ಬಟ್ ಇವತ್ತು ಟೆಂಪಲ್ಗೆ ಹೋಗೋ ಕಾರಣ ಅವರನ್ನು ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಹೋದರು. ನೋಡಿ ನಾನು ಟೆಂಪಲ್ಗೆ ಬಂದರೆ ಆಲ್ರೆಡಿ ದೀಪ ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ಚಿದ್ದೆ. ನಾನು ಎವ್ರಿ ಫ್ರೈಡೇ ಕಂಪಲ್ಸರಿ ಹಚ್ತಾ ಇದ್ದೆ. ಈಗ ಸ್ವಲ್ಪ ಮಿಡಲಿರೋ ನನ್ನ ಮಗ ಹುಟ್ಟಿದಾಗಿಂದ ಕಮ್ಮಿ ಆಗಿತ್ತು. ಮತ್ತು ಇವಾಗ ಅವ್ನು ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ನನಗೆ ಟೈಮ್ ಸಿಗೋದ್ರಿಂದ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎವ್ರಿ ಫ್ರೈಡೇಸು. ನೋಡಿ ಫ್ರೈಡೇ ಇಷ್ಟು ರಶ್ ಇರುತ್ತೆ ಅಂದರೆ ಅಲ್ಲಿ ದೀಪ ಹಚ್ಚೋ ಜಾಗದಲ್ಲಂತೂ ತುಂಬ ಕ್ಯೂ ಥರನೇ ನಿಂತ್ಕೊಂಡಿರ್ತಾರೆ. ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಹೋಗ್ತೀನಿ. ನಾನು ದೀಪ ಹಚ್ಚೋಕ್ಕೆ ಹೋದಾಗ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ನಾನು ಈಚೆ ಕಡೆಯಿಂದನೇ ದೇವರಿಗೆ ಬೆಳಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಬರ್ತೀವಿ. ಇದು ಆ್ಯಕ್ಚುಲಿ ಶ್ರಾವಣ ಮಾಸದಲ್ಲಿ ಹೋಗಿದ್ದಿದ್ದು, ಶ್ರಾವಣ ಶುಕ್ರವಾರದ ಡೇ ಇದು. ಸೊ ಫ್ರೈಡೇದಾಯಿತು. ಈಗ ಸ್ಯಾಟರ್ಡೆ ಮಾರ್ನಿಂಗ್ ನಾವು ಈಜಿಪುರ ಟೆಂಪಲ್, ಕೋದಂಡರಾಮ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರೋದು ಫ್ಯಾಮಿಲಿ ಎಲ್ಲ. ಸುಮಾರು ಜನ ನೀವು ಈ ಟೆಂಪಲ್ನ ರೀಲ್ಸಲ್ಲಿ ನೋಡಿರ್ತೀರ, ಬಟ್ ಎಲ್ಲಿದೆ ಏನು ಅಂತ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಈ ಟೆಂಪಲ್ ಇರೋದು ಕೋರಮಂಗ್ಲ ಈಜಿಪುರ ಅನ್ನೋ ಪ್ಲೇಸಲ್ಲಿ. ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಇರೋದಿಲ್ಲೇ. ಸೊ ನಾವು ಹೋಗಿರಲಿಲ್ಲ, ಒಂದು ಸತಿ ಹೋಗೋಣ ಅಂದ್ಕೊಂಡು ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಬಟ್ ತುಂಬ ರಶ್ ಇತ್ತು. ನಮ್ಮ ಮನೇಲಿ ನಮ್ಮ ತಾತಗಾಗಲಿ ನಮ್ಮ ಆಂಟಿಗಾಗಲಿ ಅವರು ಬರೋಕ್ಕಾಗಲ್ಲ ಆ ರಶಲ್ಲಿ ಅಂದ್ಕೊಂಡು ನಾವು ಮಾತ್ರ ಟೆಂಪಲ್ ಒಳಗಡೆ ಹೋದ್ವಿ. ಯೂಶ್ವಲಾಗಿ ಗಾಡಿ ತುಂಬ ದೂರ ನಿಲ್ಲಿಸ್ಬರ್ಬೇಕು. ಇದು ಸ್ವಲ್ಪ ಸಂದಿಲಿರೋದು ಟೆಂಪಲ್. ನೋಡಿ ಆಲ್ರೆಡಿ ಕ್ಯೂ ಇತ್ತು, ಎಷ್ಟು ಕ್ಯೂ ಇತ್ತು. ಸೊ ನಾವು ಈ ರೈಟ್ ಸೈಡಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಸ್ಟ್ಯಾಚ್ಯೂ ಬಂದು 108 ಅಡಿ ಇದೆ ಮತ್ತು ಒಂದೇ ಕಲ್ಲಲ್ಲಿ ಮಾಡಿರೋ ಅಂಥ ಇದು ಸ್ಟ್ಯಾಚ್ಯೂ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ತುಂಬ ರಶ್ ಇದ್ದಿರೋ ಕಾರಣ ನಾವು ಮೇಲೆ ಹೋಗಲಿಲ್ಲ. ಬಟ್ ಅಲ್ಲಿರೋ ಪೊಲೀಸ್ ಹೇಳಿದ್ರು ಯೂಶ್ವಲಾಗಿ ಮಂಡೆಯಿಂದ ಫ್ರೈಡೇ ಖಾಲಿ ಇರುತ್ತೆ, ನೀವು ಅವಾಗ ಬರ್ಬೋದು, ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು. ನಾವಂತೂ ಈ ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಕೊತಾನೆ ಇದ್ವಿ. ಫೈನಲಿ ವಿ ಮೇಡ್ ಇಟ್. ಬಂದು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿಂದ ಬಂದ್ವಿ ನಾವು. ನೀವು ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಮಂಡೇ ಟು ಫ್ರೈಡೇ ಹೋಗಿ ಬನ್ನಿ, ಆರಾಮಾಗಿರುತ್ತೆ. ನೀವು ಆ ದೇವ್ರ ಹತ್ರ ನೋಡಿ, ಅಲ್ಲಿ ಸ್ಟೆಪ್ಸು ಇದೆ, ದೇವ್ರ ಹತ್ರನೂ ಹೋಗ್ಬೋದು ಅಲ್ಲಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಮತ್ತು ಸಂಜೆ ಸ್ನ್ಯಾಕ್ಸ್ ಅಥವಾ ಏನಾರ ಚಾಟ್ಸ್ ತಿನ್ನೋಣ ಅಂದ್ಕೊಂಡು ಸ್ವಲ್ಪ ನವರಂಗ್ ಹತ್ರ ಕೆಲಸ ಇತ್ತು. ಅಲ್ಲಿಂದ ನಾವು ಬಂದಿದ್ದು ಸಾಗರ್ಗೆ. ಯೂಶ್ವಲಾಗಿ ಇದ್ರದ್ದು ವೀಡಿಯೋಸ್ ಆಗಿರ್ಬೋದು, ನೀವು ಶಾರ್ಟ್ಸ್ ಆಗಿರ್ಬೋದು ನೋಡಿರ್ತೀರ. ತುಂಬ ಫೇಮಸ್ ಪ್ಲೇಸ್. 365 ಡೇಸು ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಸಿಗೋದು ಇದೊಂದೇ ಪ್ಲೇಸಲ್ಲಿ. ಈಗ ರೀಸೆಂಟಾಗೆ ಕಸ್ಟರ್ಡ್ ಆ್ಯಪಲ್ ಕೂಡ ಅದು ಮಿಲ್ಕ್ ಶೇಕ್ ಆ್ಯಡ್ ಮಾಡಿದ್ದಾರೆ. ಬಟ್ ನಾನು ಟೇಸ್ಟ್ ಮಾಡಿಲ್ಲ ಹೆಂಗಿದೆ ಅಂತ. ನೋಡಿದೆ ಚಾಟ್ಸಲ್ಲಿ ಸೇವ್ ಪುರಿ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ, ಅದಕ್ಕೋಸ್ಕರ ಅಂತಲೇ ಇಲ್ಲಿ ಮೇನ್ ಬರ್ತಾರೆ ತಿನ್ನೋದಕ್ಕೆ. ಬಟ್ ನನ್ನ ಮಗನಿಗೆ ಇಲ್ಲಿ ದೋಸೆ ಇಷ್ಟ. ಎರಡೂ ಚೆನ್ನಾಗಿರುತ್ತೆ. ಇಲ್ಲಿ ಸುಮಾರು ಒಂದು ಸಿಗ್ನೇಚರ್ ಡಿಶಸ್ ಇದೆ ಇವ್ರದ್ದು. ಲೈಕ್ ವಡಾ ಪಾವ್ ಆಗಿರ್ಬೋದು, ದಾಬೇಲಿ ಮತ್ತು ತವಾ ಪಲಾವು, ಇದೆಲ್ಲ ತುಂಬ ಫೇಮಸ್ ಡಿಶ್ ಇಲ್ಲಿ.
ನೀವು ಯಾರಾದರೂ ಒಂದು ಸತಿ ಟ್ರೈ ಮಾಡಬೇಕು ಅಂದರೆ ಖಂಡಿತ ಟ್ರೈ ಮಾಡಿ. ಟೇಸ್ಟ್ ವೈಸು ಫುಲ್ ಅಶ್ಯೂರೆನ್ಸ್ ಕೊಡ್ಬೋದು. ನೋಡಿ, ಇದು ತವಾ ಪಲಾವ್ಗೆ ಅವರು ಇಷ್ಟು ದಪ್ಪ ಹೆಂಚಿಟ್ಟಿದ್ದಾರೆ. ನಾನು ಇಲ್ಲೇ ಕಾರಲ್ಲಿ ಕೂತಿದ್ದೆ, ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ತವಾ ಪಲಾವ್ಗೂ ಇಲ್ಲೇ ಮಾಡೋದು. ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ನನ್ನ ಮಗನಿಗೆ ಮಸಾಲೆ ದೋಸೆ, ಆಮೇಲೆ ವಡಾ ಪಾವು ಮತ್ತು ಸೇವ್ ಪುರಿ ಆ್ಯಸ್ ಯೂಶ್ವಲ್ ಅವರ ಫೇವ್ರೆಟ್ ಇದು. ಕಡಕ್ ರೋಮಾಲಿ ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದನ್ನು. ಸೊ ನಾವು ಇದು ತಿನ್ನೋಷ್ಟೊತ್ತಿಗೆ ಸಾಕಾಯಿತು, ನಾನು ಅದನ್ನು ಆರ್ಡ್ರ್ ಮಾಡಲಿಲ್ಲ. ಆಲ್ಮೋಸ್ಟ್ 5-6 ಟೈಮ್ಸ್ ರೀಸೆಂಟಾಗಿ ಹೋಗಿ ಬಂದಿದ್ವಿ, ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಸಡನ್ನಾಗಿ ಜ್ಞಾಪಕ ಬಂತು ಅಂದ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನೋಡಿ, ಇದು ಸೇವ್ ಪುರಿ, ಫುಲ್ ಸೇವೇ ಇರುತ್ತೆ ಇದ್ರ ಮೇಲೆ, ಅಷ್ಟು ಚೆನ್ನಾಗಿರುತ್ತೆ. ಸೇವ್ ಕೂಡ ಇವರೇ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತವಾ ಪಲಾವ್ ಒಂದು ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಸಂಡೇ ಮಾರ್ನಿಂಗ್ ವ್ಲಾಗ್ ಇದು. ನಾವು ಬಂದಿರೋದಿಲ್ಲಿ ದೇವನಹಳ್ಳಿ ಹತ್ರ ಇರೋ ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ಗೆ. ಇಲ್ಲಿ ಸಿಗೋವಂಥ ಎಲ್ಲ ಡಿಶಸ್ಸು ನಮ್ಮ ತಾತಂಗೆ ತುಂಬ ಇಷ್ಟ. ಅವ್ರಿಗೆ ಇಲ್ಲಿ ನಾಟಿ ಸ್ಟೈಲ್ ಮಾಡೋದ್ರಿಂದ ಅವರು ಯೂಶ್ವಲಾಗಿ ನಾವೆಲ್ಲನೂ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲೇ ಪ್ರಿಫರ್ ಮಾಡ್ತಾರೆ. ನಾವು ಬಂದು ತುಂಬ ದಿನ ಆಗಿತ್ತು. ಇದು ಆ್ಯಕ್ಚುಲಿ ಹುಷಾರಿಲ್ದಿರೋದಕ್ಕೆ ಮುಂಚೆ ಹೋಗಿರೋದಿದು ವ್ಲಾಗ್ ಇದು. ನಾವು ಅಲ್ಲೆಲ್ಲ ಪಾರ್ಸೆಲ್ ತೊಗೊಂಡ್ವಿ, ಎಲ್ಲ ಪಾರ್ಸೆಲ್ ತೊಗೊಂಡು ಬೇರೆ ಪ್ಲೇಸಿಗೆ ಬಂದ್ವಿ. ಈ ಥರ ಪ್ಲೇಸಲ್ಲಿ ಕೂತ್ಕೊಂಡು ಲೈಕ್ ಪಿಕ್ನಿಕ್ ಸ್ಪಾಟ್ ಥರ ಅವ್ರಿಗೆ ಊಟ ಮಾಡೋದಂದರೆ ತುಂಬ ಇಷ್ಟ. ಸೊ ಯೂಶ್ವಲಾಗಿ ಚೇರ್ಸು ಎಲ್ಲ ಮನೆಯಿಂದನೇ ತೊಗೊಂಬಂದಿದ್ವಿ. ನೋಡಿ, ಈ ಥರ ಖಾಲಿ ಜಾಗ, ತುಂಬ ಗಾಳಿ ಇರೋ ಜಾಗ ಅಂದರೆ ಇವ್ರಿಗೆ ತುಂಬ ಇಷ್ಟ. ನಾವಿಲ್ಲಿ ಏನೇನು ಪಾರ್ಸೆಲ್ ತಂದಿದ್ರೆ ಮುದ್ದೆ, ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಫ್ರೈ, ಲಿವರ್ ಫ್ರೈ ಮತ್ತು ಚಿಲ್ಲಿ ಚಿಕನು, ಇಷ್ಟು ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಯೂಶ್ವಲಾಗಿ ಮನೆಯಿಂದ ಕೂಡ ಮಾಡ್ಕೊಂಡು ಹೋಗ್ತೀವಿ. ನಮ್ಮದು ಲಾಸ್ಟ್ ಬ್ಲಾಗ್ ನೀವು ನೋಡಿದರೆ ಗೊತ್ತಿರುತ್ತೆ, ಒಂದರಲ್ಲಿ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ. ಒಂದೊಂದು ಸತಿ ಈ ಥರ ಎಲ್ಲನೂ ಹೊರಗಡೆನೂ ತೊಗೊತೀವಿ. ಬಟ್ ಅವರಿಗೆ ಹೊರಗಡೆ ಹೋಗಿ ತಿನ್ನೋದು, ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ತಿನ್ನೋದು ಅವ್ರಿಗೆ ತುಂಬ ಇಷ್ಟ. ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಆರಾಮಾಗಿತ್ತು, ಯಾರೂ ಇರಲಿಲ್ಲ. ಯೂಶ್ವಲಿ ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಜಾಗ ಇತ್ತು. ನೋಡಿ, ಆಲ್ರೆಡಿ ಹುಡುಗರೆಲ್ಲ ಬಂದು ಇಷ್ಟು ಗಲೀಜು ಮಾಡಿದ್ದಾರೆ. ಅಲ್ಲೆಲ್ಲ ಡ್ರಿಂಕ್ಸ್ದು ಬಾಟಲ್ಸ್ ಎಲ್ಲ ಹಾಕಿದ್ದಾರೆ. ಅಟ್ಲೀಸ್ಟ್ ಬಂದು ಗಲೀಜು ಮಾಡಿದ್ಮೇಲೆ ಕ್ಲೀನ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇರಲ್ಲ ಅವರಿಗೆ. ಬೇರೆ ಯಾರಿಗಾನ ಚುಚ್ಕೊಳ್ಳುತ್ತೆ ಆ ಥರ ಏನೂ ಯೋಚನೆ ಕೂಡ ಮಾಡಲ್ಲ ಅವರು. ನನ್ನ ಮಗನಿಗಂತೂ ಫುಲ್ಲು ಖುಷಿ, ಚೆನ್ನಾಗಿ ಅಲ್ಲಿ ಆಟ ಆಡ್ಕೊಂಡಿದ್ದ. ಅವನಿಗೂ ಈ ಥರ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ಅವನಿಗೆ ಮನೇಲಿರೋದಕ್ಕಿಂತ ಹೊರಗಡೆ ತಿರ್ಗೋದು ಅಂತಂದರೆ ರೆಡಿಯಾಗಿ ನಿಂತಿರ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸರಿ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ನಾನು ನಿಮಗೆ ಏನು ಫುಡ್ ತೋರಿಸ್ದೆ ಅದು ನಾಟಿ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ದೇವನಹಳ್ಳಿ ಸೈಡ್ ಹೋಗ್ತಾ ಇದ್ದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ ಅಂತ. ಟೇಸ್ಟ್ ವೈಸು ಎಲ್ಲ ಮನೇಲಿ ಮಾಡೋ ಥರನೇ ಇರುತ್ತೆ ನಿಮಗೆ. ಎಲ್ಲ ಇನ್ಕ್ಲೂಡಿಂಗ್ ಬ್ರೈನ್ ಮತ್ತು ಮಟನ್, ಚಿಕನ್ ಎಲ್ಲ ಸಿಕ್ಕುತ್ತೆ ನಿಮಗೆ. ಸರಿ, ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ನಮ್ಮ ತಾತಗೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ. ನಾವು ಹೆಂಗೂ ಸುಮಾರು ಸಲ ನೋಡಿದ್ದೀವಿ, ಇನ್ನೊಂದು ಸಲ ಬರೋಣ ಅವ್ರ ಮನೇಲಿದ್ದಾಗ ಅಂದ್ಕೊಂಡು ಎಂಟ್ರೆನ್ಸ್ ತನಕ ಹೋಗಿ ವಾಪಸ್ ಬಂದ್ವಿ. ಸರಿ, ಬರ್ತಾ ಆನ್ ದ ವೇ ಇವ್ರಿಗೆ ಅಡುಕಲೇದು ಸ್ವಲ್ಪ ಕೋಟ್ ಬಳೆ ಎಲ್ಲ ಬೇಕಾಗಿತ್ತಂತೆ ಅವ್ರಿಗೆ ತುಂಬ ಇಷ್ಟ. ಯೂಶ್ವಲಾಗಿ ನಾವು ಮೆಟ್ರೋಲಿ ತಂದುಕೊಡ್ತಾಯಿದ್ವಿ. ಇದು ನಮ್ಮನೆ ಹತ್ರನೇ ಒಂದು ಅಡುಕಲೇದೇ ಶಾಪ್ ಆಗಿದೆ. ಸರಿ, ಅವ್ರಿಗೇನೇನು ಬೇಕೋ ಎಲ್ಲ ಕೊಡ್ಸೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಯೂಶ್ವಲಾಗೆ ರೈಸ್ ಕೋಟ್ ಬಳೆ ಮತ್ತು ತುಂಬ ಇಷ್ಟ ಆಗುತ್ತೆ ಅವರಿಗೆ. ಅಂತ ವಾವ್ ಅಂತ ಏನು ಅನಿಸಲ್ಲ ಟೇಸ್ಟ್ ವೈಸು, ಏನೋ ಅವ್ರಿಗೆ ಇಷ್ಟ ಅಂತ ತೊಗೊಂಡೋಗೋಣ ಅಂತ ಬಂದ್ವಿ. ಮತ್ತು ಇಲ್ಲಿ ಇನ್ನೊಂದು ಆಫರ್ ಇತ್ತು, ಲೈಕ್ ಬೈ 2 get 1 ಫ್ರೀನೋ ಅಥವಾ ಒಂದ್ರ ಮೇಲೆ ಏನೋ ಒಂದು ಆಫರ್ ಆ ಥರ ಏನೋ ಇತ್ತು ಈ ಶಾಪಲ್ಲಿ, ಔಟ್ಲೆಟಲ್ಲಿ. ಇದಿರೋ ಸಂಜಯ್ ನಗರ ಔಟ್ಲೆಟ್ಟು. ಈ ಥರ ತಿಂಡಿ ಎಲ್ಲ ಅಂದರೆ ನನ್ನ ಹಸ್ಬೆಂಡ್ ನನ್ನ ಮಗನಿಗೂ ಇಷ್ಟ, ನನಗೆ ಇಷ್ಟ ಆಗಲ್ಲ ಅಷ್ಟಿದು. ಸೊ ಅವರಿಗೂ ತೊಗೊಳ್ಳೋಣ. ನೋಡಿ, ಇಲ್ಲಿ ಟೇಸ್ಟ್ಗೆ ಅಂದ್ಬಿಟ್ಟು ಎಲ್ಲನೂ ಒಂದೊಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಟಿರ್ತಾರೆ. ನಾವು ಟೇಸ್ಟ್ ನೋಡಿ ಕೂಡ ತೊಗೊಳ್ಬೋದು ಯಾವ್ದು ಬೇಕು ಅಂತ. ಇನ್ಕ್ಲೂಡಿಂಗ್ ಚಿಪ್ಸಿಂದ ಹಿಡಿದು ಚಟ್ನಿ ಪೌಡರ್ಸಿಂದ ಹಿಡಿದು ಎಲ್ಲನೂ ಇರುತ್ತೆ ಇದರಲ್ಲಿ. ಫೈನಲಿ ನೋಡಿ ನಾವು ಇಷ್ಟು ತೊಗೊಂಡ್ವಿ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಓಕೆ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಓಕೆ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋ ಟೈಮ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್.